ಗಂಗಾವತಿ ನಗರದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಫ್ರೂಟ್ ಇಸ್ಮಾಯಿಲ್ ಅವರು ಹಲವು ವರ್ಷಗಳಿಂದ ಹಣ್ಣಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಸಮಾಜ ಸೇವೆಯ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಪವಿತ್ರ ರಂಜಾನ್ ತಿಂಗಳ ಅಂಗವಾಗಿ ರೋಜಾ ಉಪವಾಸ ಆಚರಿಸುತ್ತಿರುವ ಮುಸ್ಲಿಂ ಸಮುದಾಯದವರಿಗೆ ವಿಶೇಷವಾಗಿ ಹಾಗೂ ಸಾರ್ವಜನಿಕರು ಅತಿ ಕಡಿಮೆ ದರದಲ್ಲಿ ಹಣ್ಣುಗಳನ್ನು ನೀಡುವ ಸೇವೆಯನ್ನು ಆರಂಭಿಸಿದ್ದಾರೆ. ರಂಜಾನ್ ತಿಂಗಳು ಮುಗಿಯುವವರೆಗೂ ಈ ವಿಶೇಷ ದರದಲ್ಲಿ ಹಣ್ಣುಗಳು ಲಭ್ಯವಿರುತ್ತವೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ರಂಜಾನ್ ತಿಂಗಳು ದಾನ, ಧರ್ಮ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ಉಪವಾಸದಲ್ಲಿರುವ ಸಹೋದರರು ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಕಡಿಮೆ ದರದಲ್ಲಿ ಪಡೆಯಲಿ ಎಂಬ ಉದ್ದೇಶದಿಂದ ಈ ಸೇವೆಯನ್ನು ಮಾಡುತ್ತಿದ್ದೇವೆ. ಪ್ರತಿಯೊಬ್ಬರೂ ನಮ್ಮ ಅಂಗಡಿಗೆ ಭೇಟಿ ನೀಡಿ ಅತಿ ಕಡಿಮೆ ದರದಲ್ಲಿ ಹಣ್ಣುಗಳನ್ನು ಖರೀದಿಸಿ ನಮ್ಮ ಹಣ್ಣಿನ ರುಚಿಯನ್ನು ಸವಿಯಲಿ ಎಂದು ಕಳಕಳಿಯಿಂದ ವಿನಂತಿಸಿಕೊಂಡಿದ್ದಾರೆ. ಸ್ಥಳೀಯರು ಫ್ರೂಟ್ ಇಸ್ಮಾಯಿಲ್ ಅವರ ಈ ಸಾಮಾಜಿಕ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದ್ದಾರೆ. ನಿವಾಸಿಯಾದ ಶೇಖ್ ಇಸ್ಮಾಯಿಲ್ ಫ್ರೂಟ್ ನಮ್ಮ ವೃತ್ತಿ, ಅದು ಫ್ರೂಟ್ ಅಂದರೆ ನಮ್ಮ ತಂದೆಯರು ಕಾಲದಿಂದ ನಾವು ಈ ಹಣ್ಣಿನ ವ್ಯಾಪಾರದಲ್ಲಿ ಇರುತ್ತಾ ನಾವು ಒಳ್ಳೆಯ ಜೀವನದಿಂದ, ಗೌರವದಿಂದ ಸಮಾಜದಲ್ಲಿ ಮತ್ತು ನಗರದಲ್ಲಿ ಮತ್ತು ಪ್ರತಿಯೊಂದು ಹಳ್ಳಿ ರೈತರ ಮಧ್ಯದಲ್ಲಿ ಬೆಳೆಯುತ್ತಾ ಮತ್ತು ನಮ್ಮ ವ್ಯವಹಾರದಲ್ಲಿ ದುಡಿಯುತ್ತಾ ಬಂದಿದ್ದೀವಿ. ನಮ್ಮದೇನಪ್ಪ ಅಂದರೆ ಆಸೆ, ಬಂದೀವಿ ಖಾಲಿ, ಓದಿವಿ ಖಾಲಿ ಅಂದಂಗೆ ಅದರ ನಡುವೆ ಒಂದು ಕುಟುಂಬ ಅನ್ನೋದು ಇರ್ತೈತಿ. ನಾವು ಮಾಡಿದ ಒಳ್ಳೆತನ ನಮ್ಮ ಮಕ್ಕಳು ಮಾಡಿದ ಒಳ್ಳೆತನ ನಮ್ಮ ಮೊಮ್ಮಕ್ಕಳು ಅಂಥೇಳಿ ಅದು ಸಹಜವಾಗಿ ಇರ್ತೈತಿ. ಪ್ರತಿಯೊಬ್ಬರು ಧರ್ಮದಲ್ಲಿ, ಪ್ರತಿಯೊಬ್ಬರು ಸಮಾಜದಲ್ಲಿ ಅದು ಸಹಜ. ಆದರೆ ನಾವೇನಪ್ಪ ಅಂದರೆ ನನ್ನ ಸೌಕರ್ಯ ಏನೂ ತೋರ್ಸೋಕ್ಕಲ್ಲ. ದೇವರು ಹೇಳಿದಂತೆ ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ರಂಜಾನ್, ಪವಿತ್ರವಾದ ರಂಜಾನ್ ಹಬ್ಬದ ರೋಜಾ ಮತ್ತು ನಮಾಜು, ದಾನ, ಧರ್ಮ ಇವೆಲ್ಲ ಮಾಡೋದ್ರಿಂದ ಏನಪ್ಪ ಅಂದರೆ ಕುಟುಂಬಕ್ಕೆ ಆರೋಗ್ಯ ಮತ್ತು ನಾಡಿನ ನಮ್ಮ ಜೊತೆಗಿರೋಂಥ ಸ್ನೇಹಿತರಿಗೆ, ನಮಗೆ ಎಲ್ಲರಿಗೆ ಒಳ್ಳೆಯದಾಗತ್ತಂತ ಭವಿಷ್ಯತ್ತ ಮತ್ತು ಒಳ್ಳೆಯದಾಗಲಿ. ನನ್ನ ಆಯಸ್ಸಿರೋವರಿಗೆ ದೇವರು ನನಗೆ ಶಕ್ತಿ ಕೊಡಲಿ, ಆದಾಯ ಕೊಡಲಿ ಅಂತೇಳಿ ಈ ತಿಂಗಳಲ್ಲಿ ಮೇಲಾಗಿ ಏನಪ್ಪ ಅಂದರೆ ನಾನು ಯಾವಾಗಲೂ ಗಂಗಾವತಿ ನಗರದಲ್ಲಿ ಕಡಿಮೆ ರೇಟ್ನಲ್ಲಿ ಹಣ್ಣು ಕೊಟ್ಕೊಂತ ಬಂದಿದ್ದೀನಿ. ರಂಜಾನ್ ತಿಂಗಳ ಸಂಪೂರ್ಣವಾಗಿ ಏನಪ್ಪ ಅಂದರೆ ನನ್ನ ಖರೀದಿ ಏನಿರ್ತೈತಿ ಆ ಖರೀದಿ ದರದಲ್ಲಿ ರೈತರ ಹತ್ರ ನಾನೇನು ಖರೀದಿಗೆ ತಂದಿರ್ತೀನಿ ಅದೇ ಖರೀದಿ ದರದಲ್ಲಿ ನಾನು ರಂಜಾನ್ ತಿಂಗಳ ಸಂಪೂರ್ಣವಾಗಿ ಅದೇ ಕಡಿಮೆ ಬೆಲೆಯನ್ನು ಕೊಡ್ತೀನಿ. ಪ್ರತಿಯೊಬ್ಬರು ರಂಜಾನ್ ಹಬ್ಬದ ಒಪ್ಪತ್ತಿರೋರು ಎಲ್ಲರೂ ಬಂದು ನನ್ನ ಹತ್ರ ಹಣ್ಣು ತೊಗೊಂಡು ನನ್ನ ಕೊಟ್ಟಂಥ ಹಣ್ಣಿನ ಪುಣ್ಯನೂ ನನಗೆ ಸಿಗಲಿ, ನನ್ನಿಂದ ನಿಮಗೂ ಒಳ್ಳೆಯದಾಗಲಿ. ರಂಜಾನ್ ನೀವು ಇರೋಂಥ ರೋಜಾದಲ್ಲಿ ನಿಮ್ಮ ಒಪ್ಪತ್ತು ರೋಜಾದಲ್ಲಿ ಇರೋಂಥ ಪುಣ್ಯ ನನಗೂ ಬರಲಿ ಅಂಥೇಳಿ ನಾನೇನಪ್ಪ ಅಂದರೆ ಕಲ್ಲಂಗಡಿ, ಕರ್ಬೂಜಿ, ಪೈನಾಪಲ್ ಇಂಥವು 4-5 ನಮೂನೆ ಹಣ್ಣು ಕೊಯ್ದು 50 ರೂಪಾಯಿದಲ್ಲಿ 2 kg ಕಟಿಂಗ್ ಮಾಡಿ ಕೊಡ್ತೀನಿ. ಆಮೇಲೆ ಕಲ್ಲಂಗಡಿ 20 ರೂಪಾಯಿ 15 ರೂಪಾಯಿ ಕಿಲೋ ಕೊಡ್ತೀನಿ. ಆಮೇಲೆ ದ್ರಾಕ್ಷಿ ಇದ್ರೂ 100 ರೂಪಾಯಿಗೆ 1.5 ಕಿಲೋ. ಆಮೇಲೆ ಕರ್ಬೂಜಿ 100 ರೂಪಾಯಿಗೆ 4 ಕಿಲೋ. ಈ ಥರ ಏನಪ್ಪ ಅಂದರೆ ಪ್ರತಿಯೊಂದು ನನ್ನ ಖರೀದಿ ದರದಲ್ಲಿ ಕೊಡ್ತೀನಿ. ನಾನೇನು ಯಾವುದು ಶ್ರೀಮಂತತೆ ತೋರಿಸ್ಬೇಕು, ಯಾವುದು ರಾಜಕಾರಣಿ ಮಾಡಿ ನಾನು ಜನರ ಹತ್ರ ಪರಿಚಯ ಆಗಬೇಕು ಅಂತನಲ್ಲ. ಕಾಲಕ್ಕೆ ನಾವು ಇದೇ ವ್ಯವಹಾರದಲ್ಲಿ, ಇದೇ ವೃತ್ತಿ ನಮ್ಮ ತಂದೆಯರು ನಾವು ಮತ್ತೆ ಮಾಡ್ಕೊಂತಲೇ ಬಂದೀವಿ. ನಾವು ಬರೋದಂತೂ ಖಾಲಿ, ಹೋಗೋದಂತೂ ಖಾಲಿ, ಸಹಜ. ನಾವು ದಾನ ಮಾಡೋದ್ರಿಂದ ನಮಗೆ ಬರೋಂಥ ಪುಣ್ಯ ಏನಪ್ಪ ಅಂದರೆ ನಮಗೂ ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಮತ್ತು ನಮ್ಮ ನಾಡಿಗೂ ಒಳ್ಳೆಯದಾಗಲಿ, ನಮ್ಮ ರೈತರಿಗೂ ಒಳ್ಳೆಯದಾಗಲಿ, ನಮ್ಮ ಜೊತೆಗಿರೋಂಥ ಸ್ನೇಹಿತರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ರಂಜಾನ್ ಹಬ್ಬದ ಈ ಕಾಣಿಕೆಯನ್ನು ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ.